ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಸದ್ಯಕ್ಕೆ ನಿಲ್ಲುವ ಯಾವ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಒಬ್ಬೊಬ್ಬರು ಕೂಡ ತಮಗೆ ತಿಳಿದ ರೀತಿಯಲ್ಲಿ, ತೋಚಿದ ರೀತಿಯಲ್ಲಿ, ತಮಗೆ ಬೇಕಾದ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅಂತ ಆರಂಭದಿಂದಲೂ ಮಾತಾಡ್ಕೊಂಡು ಬಂದಿರುವ ರಾಮನಗರ ಶಾಸಕ ಹೊಸ ಟ್ವಿಸ್ಟ್ ಒಂದನ್ನು ಕೊಟ್ಟಿದ್ದಾರೆ ಈ ಪ್ರಕರಣದಲ್ಲಿ. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ಗೆ ಒಂದು ಮೇಜರ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಡಿ ಕೆ ಶಿ ಆಪ್ತನಿಂದ ಒಂದು ಸ್ಫೋಟಕ ಹೇಳಿಕೆ. ಸಂಕ್ರಾಂತಿ ಹೊತ್ತಿಗೆ ಡಿ ಕೆ ಶಿಗೆ ಸಿಎಂ ಪಟ್ಟ ಫಿಕ್ಸ್ ಅಂತ. ಡೆಲ್ಲಿ ಟೂರ್ ಹೊತ್ತಲ್ಲೇ ಹೊಸ ದಾಳನ ಅಥವಾ ಇವರಿಗೇನಾದರೂ ಹೈಕಮಾಂಡ್ನಿಂದ ಮಾಹಿತಿ ಸಿಕ್ಕಿದೆಯಾ ಅಂದರೆ ನನ್ನ ಪ್ರಕಾರ ಸಿಎಂ ಮತ್ತು ಡಿ ಸಿ ಎಂಗೆ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಇವರು ಮಾತ್ರ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್. ಇಕ್ಬಾಲ್ ಹುಸೇನ್ ಹೇಳ್ತಾ ಇರೋದು ಇದೇ ಫಸ್ಟ್ ಟೈಮ್ ಏನಲ್ಲ, ಆದರೆ ಈಗ ವಿತ್ ಡೇಟ್ ಹೇಳ್ತಾ ಇದ್ದಾರೆ ಅವರು. ಇಂಥ ದಿನಾಂಕಕ್ಕೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ, ಕಾದು ನೋಡಿ ಅನ್ನೋ ರೀತಿಯಲ್ಲಿ. ಬಟ್ ಸಿ ಎಂ ಡಿ ಸಿ ಎಂ ಇಬ್ರಿಗೂ ಕೂಡ ಈ ವಿಚಾರದಲ್ಲಿ ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತೆ ಅನ್ನೋದ್ರ ಬಗ್ಗೆ ಗೊಂದಲ ಇದೆ. ಅವರವರ ಬೆಂಬಲಿಗರು ಮಾತ್ರ ಯಾವಾಗ ಯತೀಂದ್ರ ಸಿದ್ದರಾಮಯ್ಯನವರೇ 5 ವರ್ಷ ಪೂರ್ಣಾವಧಿ ಸಿ ಎಂ ಅಂತ ಹೇಳಿದ್ರು, ಇವರು ಕೂಡ ಅದೇ ರೀತಿ ಹೇಳ್ತಾ ಇದ್ದಾರೆ. ನೋಡಿ, ಜನವರಿ 6ಕ್ಕೆ ಡಿ ಕೆ ಶಿಗೆ ಮುಖ್ಯಮಂತ್ರಿ ಪಟ್ಟ ಫಿಕ್ಸ್ ಅಂತೆ. ಜನವರಿ 6ಕ್ಕೆ ಡಿ ಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಆಗುತ್ತೆ ಅಂತ ಡಿ ಕೆ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿಗೆ ಸಿ ಎಂ ಸ್ಥಾನವನ್ನು ಬಿಟ್ಟುಕೊಡ್ಬೇಕು, ಯಾರು? ಸಿದ್ದರಾಮಯ್ಯ ಬಿಟ್ಟುಕೊಡ್ಬೇಕು. ಹೈಕಮಾಂಡ್ ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ಇದು ಡೌಟು. ಯಾರಿಗೂ ಅವ್ರ ಭೇಟಿಗೆ ಅವಕಾಶನೇ ಕೊಡ್ತಾ ಇಲ್ಲ. ಬಟ್ ಹೆಂಗೆ ಅಂತ ಗೊತ್ತಿಲ್ಲ. 6 ಮತ್ತು 9 ಡಿ ಕೆ ಶಿ ಅವರ ಅದೃಷ್ಟದ ಸಂಖ್ಯೆ. ಡಿ ಕೆ ಶಿ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಗಲೇಬೇಕು ಅಂತ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಇವ್ರಿಗೆ ಯಾರು ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಅವರು ಒಂದು ರೀತಿ ತಮ್ಮ ಹೇಳಿಕೆಯನ್ನು ಗಟ್ಟಿಗೊಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವರು ಬೆಳಗಾವಿನಲ್ಲೂ ಮಾತಾಡಿದರು. ನೋಡಿ, ಜನವರಿಗೆ ನಾವು ಮಾತಾಡ್ತೀವಿ, ಹಾಗೆ ಆಗ್ತಾರೆ, ಈ ಟರ್ಮಲ್ಲೇ ಆಗ್ತಾರೆ, ಸದ್ಯದಲ್ಲೇ ಆಗ್ತಾರೆ ಅಂತ ಈಗ ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಇವತ್ತು ಹೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು, ಅವ್ರಿಗೆ ಅವಕಾಶ ಕೊಡಬೇಕು, ಅವರೊಂದು ಸಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದೀವಿ. ಜನವರಿ ಪ್ರಾಯಶಃ 6ನೇ ತಾರೀಕು ಅವರಿಗೆ ಸ್ಥಾನ ದೊರಕುವಂಥ 99 ಭಾಗ ಒಂದು ಅವಕಾಶ ಇದೆ. ಜನವರಿ 6 ಏನೋ ಗೊತ್ತಿಲ್ಲ, ಲಕ್ಕಿ ನಂಬರ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದು 6 ಮತ್ತು 9 ಇವೆರಡು ಅವರ ಸಂಖ್ಯಾಬಲ. ಕೆಲವೊಂದಿಷ್ಟು ಸಿದ್ದರಾಮಯ್ಯ ಅವರ ಬಣದವರು ನೋಡಿ, ಇಲ್ಲಿ ಯಾರು ಬಣ ಇಲ್ಲ. ಇಲ್ಲಿ ಕಾಂಗ್ರೆಸ್ನ ನಾವೆಲ್ಲರೂ ಒಂದನೇ, ಇದರಲ್ಲಿ ಬಣ ಇಲ್ಲ. ಅಂತ ಹೇಳ್ತಾರೆ. ನೋಡಿ, ಇವೆರಡು ನಮ್ಮ ಆಸ್ತಿನೇ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಎರಡೂ ಕೂಡ ಕಾಂಗ್ರೆಸ್ ಪಕ್ಷದ ಆಸ್ತಿ, ಈ ರಾಜ್ಯದ ಆಸ್ತಿ. ಇಬ್ಬರು ನಾಯಕರು. ನಮ್ಮ ಬೇಡಿಕೆ ಶಿವಕುಮಾರ್ ಅವ್ರಿಗೆ, ಅವರ ಹೋರಾಟಕ್ಕೆ, ಅವ್ರ ಶ್ರಮಕ್ಕೆ, ಅವ್ರು ಮಾಡಿದಂಥ ಒಂದು ಕಾಂಗ್ರೆಸ್ ಪಕ್ಷದ ಸಂಘಟನೆ, ಇದಕ್ಕೆ ಒಂದು ಪ್ರತಿಫಲ ಸಿಕ್ಕಬೇಕು, ಒಂದು ಫಲ ಅವ್ರಿಗೆ ದೊರಕಬೇಕು ಅನ್ನೋದನ್ನೇ ನಾವು ಅಭಿಲಾಷೆ. ರಾಜಣ್ಣವ್ರು ನೋಡಿದ್ರೆ ಸರ್, ನಾನು ಡಿ ಕೆ ಅವರು ಏನಾರು ಸಿ ಎಂ ಆದರೆ ನಾವು ಸಚಿವ ಸಂಪುಟಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಈಗಾಗಲೇ ಅವ್ರಿಗೆ ಹೇಳಿದಾರಲ್ಲ, ಅವ್ರಿಗೆ ಸಚಿವ ಸಂಪುಟಕ್ಕೆ ಸಚಿವರಾಗೂ ಬಂದವ್ರೆ, ಬೇರೆ ಏನಾಗ್ತಾರೆ. ನೀವು ನೋಡಿದ್ರೆ ಈ ಥರ ಹೇಳ್ತೀವಿ ಸರ್, ಯತೀಂದ್ರ ಸಿದ್ದರಾಮಯ್ಯ ನೋಡಿದ್ರೆ ಹೈಕಮಾಂಡ್ ಯಾವುದೇ ರೀತಿ ನಾಯಕತ್ವ ಬದಲಾವಣೆ ಮಾಡಲ್ಲ ಅಂತೇಳಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಯಾರೇ ಹೇಳ್ಕೊಳ್ಳಿ ಸರ್, ಬೇರೆ ಯಾರು? ರಾಜ್ಯದ ಜನರು, ಈ ಭಾಗದ ಜನರು, ನಮ್ಮ ಶಾಸಕರು, ಸಾಕಷ್ಟು ಜನರು 90 ಭಾಗ ಅವರೆಲ್ಲರೂ ಕೂಡ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಕೊಡಬೇಕಂಥೇಳಿ ಎಲ್ಲರೂ ಮನವಿ
ಮಾಡ್ಕೊಂಡಿದ್ದಾರೆ, ಎಲ್ಲರೂ ಆಸೆ ಇದೆ ಮಾಡ್ತಾರೆ. ಅಲ್ಲ ಸರ್, ಇಷ್ಟು ಕನ್ಫರ್ಮ್ ಆಗಿ ತಾವು ಜನವರಿ 6ನೇ ತಾರೀಕು ಅವರು 99% CM ಆಗ್ತಾರೆ ಅಂತ ಹೇಳ್ತಿದ್ದೀರಿ. ಯತೀಂದ್ರ ಅವ್ರು ನೋಡೋರು ಈ ರೀತಿ ಓಕೆ, ಬಟ್ ಅವ್ರಿಗೇನು ಕ್ಲಾರಿಟಿ ಇಲ್ಲ, ಸುಮ್ಮನೆ ಅಡ್ಡೇಟ್ ಮೇಲೆ ಗುಡ್ಡೇಟು ಅನ್ನೋ ಹಂಗೆ ಮಾತಾಡ್ತಾರೆ ಅಷ್ಟೇ. ಇವ್ರು ಯಾರಾದರೂ ಹೈಕಮಾಂಡ್ನಿಂದ ಸುರ್ಜೇವಾಲನೋ ವೇಣುಗೋಪಾಲೋ ಖರ್ಗೆ ಅವರೋ ಫೋನ್ ಮಾಡಿ ಹೇಳಿಲ್ಲ 6ನೇ ತಾರೀಕಿಗೆ ಫಿಕ್ಸ್ ಅಂತ. ಇವ್ರ ಅಂದಾಜು ಈಗಲೂ ಹೇಳ್ತಾರೆ ಬಿಟ್ಕೊಡ್ಬೇಕು, ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ. ಹಾಗಾಗಿ ನಾನು ಹೇಳಿಲ್ವಾ, CM ಆ್ಯಂಡ್ DCMಗೆ ಕ್ಲಾರಿಟಿ ಇಲ್ಲ ಅಂದಮೇಲೆ ಇಕ್ಬಾಲ್ ಹುಸೇನ್ಗೆ ಹೆಂಗೆ ಸಾಧ್ಯ?